ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಜಗಳ ಈಗ ಒಳ ಜಗಳ. ಈಗ ಸಿದ್ದು ಡಿಕೆ ಬಣಗಳ ನಡುವಿನ ಆಂತರಿಕ ಕಚ್ಚಾಟ ಜೋರಾಗ್ತಾ ಇದೆ. ಎರಡು ಬಣಗಳ ನಡುವಿನ ಜಗಳ ನಿಲ್ತಾನೇ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವಿನ ಕಚ್ಚಾಟ ನಿಲ್ತಾನೇ ಇಲ್ಲ. ಈಗ ಸಿದ್ದು ಡಿಕೆ ಮತ್ತು ಬಣಗಳ ನಡುವಿನ ಕಚ್ಚಾಟ. ಡಿಸಿಎಂ ಡಿಕೆಶಿ ಬಣ ಮತ್ತು ಸಿಎಂ ಬಣದ ನಡುವಿನ ಕಚ್ಚಾಟ ನಿಲ್ತಾನೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಒಬ್ಬರ ಹೇಳಿಕೆ ನಂತರ ಮತ್ತೊಬ್ಬರು ಹೇಳಿಕೆ ಕೊಡ್ತಾನೆ ಇದ್ದಾರೆ, ನಿಲ್ತಾನೆ ಇಲ್ಲ. ಸಿದ್ದು ಬಣ ಆಯಿತು, ಈಗ ಡಿಕೆ ಬಣ ಆಯಿತು, ಈಗ ಎಲ್ಲರೂ ಸೇರಿ ಹೈಕಮಾಂಡ್ ಮುಂದೆ ಅಂಗಲಾಚಿದ್ದಾರೆ. ಏನಿದಕ್ಕೆ ಪರಿಹಾರ ಕೊಡಿ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾನೆ ಇಲ್ಲ ಒಳಜಗಳ. ಈಗ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ರು, ಈಗ DK ಸುರೇಶ್ ಆಯಿತು, ಈಗ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರು. ಈಗ ಎಲ್ಲರೂ ಸೇರಿ ಹೈಕಮಾಂಡ್ನ ಚಿತ್ತ ನೋಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಏಪ್ರಿಲ್ ಕ್ಯಾಬಿನೆಟ್ ಮೀಟಿಂಗ್ಗೆ ಸಜ್ಜಾಗ್ತಾ ಇದ್ದಾರೆ. ಪವರ್ ಶೇರಿಂಗ್ಗೆ ಸಿದ್ದು ಟೀಮ್ನಿಂದ ಪಟ್ಟು ಹಿಡಿದಿದ್ದಾರೆ. ಏಪ್ರಿಲ್ ಕ್ಯಾಬಿನೆಟ್ ಮೀಟಿಂಗ್ಗೆ ಪವರ್ ಶೇರಿಂಗ್ ವಿಚಾರದ ಸಂಬಂಧಪಟ್ಟಂತೆ ಈಗ ಡಿಸೆಂಬರ್ನಲ್ಲಿ ಎಲ್ಲ ಬದಲಾವಣೆ ಆಗಲಿ ಅಂತ DK ಬಣ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಸಿಎಂ ಬಣ 2028ರವರೆಗೂ ಸಿಎಂ ಅನಿವಾರ್ಯ ಆಗಿದ್ದಾರೆ, ನಮ್ಗೆ ಬೇಕಾಗುತ್ತೆ ಅಂತ ಅವರೇ ಇರ್ತಾರೆ. ಒಂದ್ ಕಡೆ ಸಿದ್ದು ಬಣ ಡಿಸೆಂಬರ್ನಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಎರಡು ಬಣಗಳ ನಡುವಿನ ಈಗ ಏಪ್ರಿಲ್ನಲ್ಲಿ ಮತ್ತು ಡಿಸೆಂಬರ್ ವರ್ಸಸ್ ವಾರ್ ಶುರುವಾಗ್ತಾ ಇದೆ. ಕ್ಯಾಬಿನೆಟ್ ಮಾಡಬೇಕು ಮತ್ತು ಸಿಎಂ ಏನಾದರೂ DKಶಿಗೆ ಒಲಿಯುತ್ತಾ ಅಂತ ಕೂಡ DK ಬಣ ಎದುರು ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಕೂಡ DK ಬಣದವರು ಕಾಯ್ತಾ ಕೂತಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹುಗರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾನೆ ಇಲ್ಲ. ಈಗ ಒಂದೊಂದು ಬಣದವರ ಹೇಳಿಕೆಗಳು ಮಾತ್ರ ನಿಲ್ತಾನೆ ಇಲ್ಲ. ಈಗ ಸಿದ್ದು ಬಣ ನೋಡಿದ್ರೆ ನಮಗೆ ಸಿಎಂ ಅನಿವಾರ್ಯ, ಇವರೇ ಇರಬೇಕಂತ ಪಟ್ಟಿ ಹಿಡಿದಿದ್ದಾರೆ. DCM DKಶಿ ಬಣದವರು ಡಿಸೆಂಬರ್ ಒಳಗೆ ಎಲ್ಲ ಬದಲಾಗುತ್ತೆ ಅಂತ ಕಾಯ್ತಾ ಕುಂತಿದ್ದಾರೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಎಲ್ಲ ಸಚಿವರು ಕೂಡ ದೆಹಲಿ ಅಂಗಳ ತಲುಪ್ತಾ ಇದ್ದಾರೆ. ಶ್ರೀಕಾಂತ್, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳ ಬಡಿದಾಟ ಹೆಚ್ಚಾಗಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯನವರ ಬಣದ ನಾಯಕರು ಈಗಾಗಲೇ ಒಂದಿಷ್ಟು ಪಕ್ಷದ ಹಿತದೃಷ್ಟಿಯಿಂದ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂತ ಮುಂದಿಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲವೊಂದು ಟೀಮು CM ಸಿದ್ದರಾಮಯ್ಯನವರೇ ಒಂದು CM ಆಗಿ ಮುಂದುವರಿಬೇಕು, ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಇದು ಯಾವುದು ಕೂಡ ನಡೆದಿಲ್ಲ. ಒಂದ್ ವೇಳೆ ನಡೆದಿದ್ರು ಸಹಿತ CM ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು. ಅವರ ಹಿಂದೆ ದೊಡ್ಡ ಮಟ್ಟದಲ್ಲಿ ಅವರ ಮತಗಳಾಗಿರ್ಬೋದು ಅಥವಾ ಸಮುದಾಯ ಕೂಡ ಅಹಿಂದ ವರ್ಗ ಕೂಡ ಅವರ ಹಿಂದೆ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಒಂದು ಗ್ಯಾರಂಟಿಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರೇ CM ಆಗಿರ್ಬೇಕು ಅನ್ನುವಂಥದ್ದನ್ನು ಕೂಡ ಮುನ್ನೆಲೆಗೆ ತರ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಏನು ಹೈಕಮಾಂಡ್ ನಾಯಕರು ಮಾತನಾಡಿದಂತೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಕೇಳಬೇಕು. ಪಕ್ಷಕ್ಕಾಗಿ DCM DK ಶಿವಕುಮಾರ್ ಅವರು ಕೂಡ ಹಲವಾರು ತ್ಯಾಗವನ್ನ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಹಲವಾರು ಚುನಾವಣೆಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಲೂ ಕೂಡ KPC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಬಾರಿ ಅವಕಾಶ ಕೊಡಬೇಕು CM ಆಗ್ಲಿಕ್ಕೆ ಅನ್ನುವಂತ ಮಾತುಗಳು ಕೂಡ ಅವರ ಬಣದಿಂದ ವಾದ ಕೂಡ ಇದೆ. ಹಾಗಾಗಿ ಈಗ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೆ ACC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ACC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರನ್ನ ಎರಡೂ ಬಣದ ನಾಯಕರು ಕೂಡ ಭೇಟಿ ಆಗುವ ಮುಖಾಂತರ ಸಾಕಷ್ಟು ಒಂದ್ ಕಡೆ ಅವ್ರದೇ ಆಗಿರ್ತಕ್ಕಂಥ ಮನವಿಗಳು, ಒತ್ತಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ದೆಹಲಿಯಲ್ಲಿ Dr. G. ಪರಮೇಶ್ವರ್ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಮೊನ್ನೆ KN ರಾಜನ್ ಅವರು ಕೂಡ ACC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಶೋಷಿತ ವರ್ಗಗಳ ಸಮಾವೇಶ ಕೂಡ ಮಾಡ್ಲಿಕ್ಕೆ ಒಂದು ಅನುಮತಿ ಕೊಡ್ಬೇಕನ್ನುವಂತ ಪ್ರಸ್ತಾವನೆ ಕೂಡ ಮುಂದಿಟ್ಟಿದ್ದಾರೆ. ಇನ್ನೊಂದು ಕಡೆ KPC ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಒಂದು ಪಕ್ಷದ ಹಿತದೃಷ್ಟಿಯಿಂದ, ಮುಂದಿನ ಚುನಾವಣೆ ಹಿತದೃಷ್ಟಿಯಿಂದ. ಹಾಗಾಗಿ ಪಕ್ಷ ಸಂಘಟನೆಗೆ KPC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು, ಒಬ್ಬರ ಬಳಿ ಎರಡು ಹುದ್ದೆ ಇರೋ ಆಗಿಲ್ಲ ಅನ್ನುವಂತ ವಾದ ಆಗಿರ್ಬೋದು. ಇವೆಲ್ಲವನ್ನು ಕೂಡ KN ರಾಜನ್ ಅವರು ಕೂಡ ಮುಂದಿಟ್ಟಿದ್ದಾರೆ. ಇನ್ನೊಂದು ಕಡೆ ಅವ್ರಿಗಿಂತ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ
ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಕೂಡ ಪಕ್ಷ ಸಂಘಟನೆ ಆಗಬೇಕು, ಅದು ನಮಗೆ ಮುಖ್ಯ ಉದ್ದೇಶ. ಹಾಗಾಗಿ ಮತ್ತೆ ಪಕ್ಷ ಸಿದ್ಧಾಂತ ಏನಿದೆ ಒಬ್ಬರಿಗೆ 2 ಹುದ್ದೆ ಇರೋ ಆಗಿಲ್ಲ, ಅದನ್ನು ಕೂಡ ನೀವು ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂತದ್ದು. ಹಾಗಾಗಿ ಹಲವು ನಾಯಕರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಇತ್ತ ಇನ್ನೊಂದು ಕಡೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಭೇಟಿ ಮಾಡ್ತಿದ್ದಾರೆ. ಇವತ್ತು ಕೂಡ ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಮತ್ತೆ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರು ಹೋಗಿ ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಒಂದಿಷ್ಟು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಬೆಳವಣಿಗೆ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗಳು, ಇವೆಲ್ಲವನ್ನು ಕೂಡ ಒಂದಿಷ್ಟು ಎಸಿಸಿ ಅಧ್ಯಕ್ಷರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಶ್ರೀಕಾಂತ್. ಬಸವರಾಜ್, ಈಗ ಇನ್ನೇನು ಕ್ಯಾಬಿನೆಟ್ ಮಾರ್ಚ್ ನಲ್ಲಿ ಮಾಡಬೇಕು, ಪುನರ್ರಚನೆ ಮಾಡ್ಬೇಕಂತ ಕೂಡ ಪಟ್ಟು ಹಿಡಿದಿದ್ದಾರೆ. ಈಗ ಸದ್ಯದಲ್ಲಿ ಬಜೆಟ್ ಇರೋದ್ರಿಂದ ಬಜೆಟ್ ಆದ್ಮೇಲೆ ಕ್ಯಾಬಿನೆಟ್ ಪುನರ್ರಚನೆಗೆ ಏನಾದ್ರೂ ಬದಲಾವಣೆ ಹಿನ್ನೆಲೆಯಲ್ಲಿ ಏನಾದ್ರೂ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಏನು ಪರದಾಡ್ತಿದಾರ ಅಂತ ಕಾಣಿಸ್ತಾ ಇಲ್ವಾ? ಶ್ರೀಕಾಂತ್, ಒಂದ್ ಕಡೆ ಲೋಕಸಭೆ ಚುನಾವಣಾದ ಬಳಿಕ ಒಂದು ಸಂಪುಟ ವಿಸ್ತರಣೆ ಮಾಡಬೇಕು ಅಥವಾ ಸರ್ಜರಿ ಮಾಡಬೇಕು ಅನ್ನುವಂತ ವಿಚಾರ ಕೂಡ ಇರುವಂತದ್ದು. ಅದ್ರ ಬಗ್ಗೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಇಬ್ಬರು ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ ಸಚಿವರ ಪಟ್ಟಿಯ ವರದಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಕೂಡ ಸಲ್ಲಿಸಿದ್ದಾರೆ ರಾಜ್ಯ ನಾಯಕರು. ಈಗ ಅಂತಿಮವಾಗಿ ಎಐಸಿಸಿ ನಾಯಕರು ಇದನ್ನ ಫೈನಲ್ ಮಾಡಬೇಕಾಗಿದೆ. ಸಂಪುಟ ಸರ್ಜರಿ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅವರ ಒಂದು ಕೈಯಲ್ಲಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಇದೀಗ ಕೆಲವೊಂದಿಷ್ಟು ಸಚಿವರು ನಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೇಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಒಂದಿಷ್ಟು ನಾಯಕರು ಒಂದು ಸರ್ಕಸ್ ಅನ್ನ ಮಾಡುವಂತದ್ದು ಕೂಡ ಕಾಣ್ತಾ ಇದೆ. ಯಾಕಂತಂದ್ರೆ ಅವರ ಕಾರ್ಯವೈಖರಿ ಪಟ್ಟಿಯಲ್ಲಿ ಒಂದು ಅಸಮಾಧಾನ ಇದೆ ಅಥವಾ ಶಾಸಕರಿಗೆ ಒಂದು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವರ ಮನವಿಗಳನ್ನ ಸ್ವೀಕರಿಸ್ತಾ ಇಲ್ಲ, ಕಾರ್ಯಕರ್ತರು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಆರೋಪಗಳಿದಾವೆ. ಮತ್ತೆ ಸುಖ ಸುಮ್ಮನೆ ಸರ್ಕಾರದ ಮೇಲೆ ಒಂದು ಆರೋಪಗಳು ಬರುವಂತೆ ಕೂಡ ಅವರ ಕಾರ್ಯವೈಖರಿ ಇದೆ ಅನ್ನುವಂತ ಆರೋಪಗಳು ಕೂಡ ಇದಾವೆ. ಅವೆಲ್ಲವನ್ನು ಕೂಡ ಮರೆಮಾಚುವಂತ ಪ್ರಯತ್ನ ಮತ್ತೆ ಸಚಿವ ಸ್ಥಾನ ನಾವು ಹಿಡಿದಿಟ್ಕೊಳ್ಳೇಬೇಕು ಅನ್ನುವಂತ ಶತಾಯಗತ ಪ್ರಯತ್ನ ಕೂಡ ಕೆಲವೊಂದಿಷ್ಟು ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಕೆಲವೊಂದಿಷ್ಟು ಸರ್ಕಾರದಲ್ಲಿ ಬದಲಾವಣೆ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಮೂಲಗಳಿಂದಲೂ ಕೂಡ ನಮಗೆ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಬಜೆಟ್ ಮುಗಿದ ತಕ್ಷಣ ಸಚಿವ ಸಂಪುಟ ಒಂದು ವಿಸ್ತರಣೆ ಆಗುವಂಥದ್ದು ಅಥವಾ ಒಂದಿಷ್ಟು ಜನರನ್ನ ಕೈ ಬಿಟ್ಟು ಕೆಲವೊಂದಿಷ್ಟು ಜನರನ್ನ ಹಿರಿಯ ಶಾಸಕರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀಕಾಂತ್. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮಲ್ಲಿ ಬಣಗಳೇನಿಲ್ಲ ನೋಡಿ, ನಾನು ಹೇಳಿದ ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ. ಬಿಜೆಪಿ ಪಕ್ಷದಲ್ಲಿರುವಂಥದ್ದು ಬೇರೆ, ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ, ಅಲ್ಲಿ ಸಂಪೂರ್ಣವಾದಂತ ಬಿರುಕದು ಆಯ್ತಾ. ಮತ್ತು ಒಬ್ಬರಿಗೆ ಒಬ್ರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೆ ಮಾಡಕ್ಕಾಗಲ್ಲ. ಅದು ಅವರಲ್ಲಾಗಿ ಇರುವಂತ ರಾಜಕಾರಣ ಬೇರೆ. ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ವೈಮನಸ್ಸೋದಲ್ಲ ಏನಿಲ್ಲ. ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ, ಅದನ್ನು ಕೂಡ ಮಾಡಬಾರ್ದು. ನಾನು ಹೇಳುವಂತ ಆರೋಗ್ಯಕರವಾಗಿದೆ. ಯಾಕೆಂದ್ರೆ ರಾಜಕಾರಣದಲ್ಲಿ ನೋಡಿ ಪ್ರತಿಯೊಬ್ಬರು ಒಂದರಲ್ಲೂ ಕೂಡ ಏನಾದ್ರೂ ಒಂದು ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಇನ್ನೆಲ್ಲಿರ್ಬೇಕಿದು? ಇದೆಲ್ಲ ಇದ್ರೇನೆ ರಾಜಕಾರಣ. ಆದ್ರೆ ಅದನ್ನ ಒಂದು ಸೀಮಿತವಾಗಿರ್ಬೇಕಷ್ಟೇ. ಅದನ್ನ ಖಂಡಿತ ನಮ್ಮ ವರಿಷ್ಠರು ಅದನ್ನ ಒಂದು ಒಳ್ಳೆ ರೀತಿಗೆ ತೀರ್ಮಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಭೇಟಿ ಆಗ್ಬೇಕು. ಮತ್ತೆ ನಮ್ಮ ಅಧ್ಯಕ್ಷರಿಗೆ ನಾವು ಹೋಗಿದ್ದು, ನಾವು ಹೋದಾಗ ನಿಮ್ಗೆ ಹೇಳೋದಿಲ್ಲ, ಅವ್ರು ಹೋದಾಗ ಹೇಳ್ತೀರಾ ಅಷ್ಟೇ. ನಾನು ಬಹಳ ಸಲ ಹೇಳ್ತಿರ್ತೀನಿ, ನಾನೊಬ್ಬ ಕೆಳಮಟ್ಟದ ಕಾರ್ಯಕರ್ತ ಅಂತ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿಯಾಗಲಿ ಊಟ ನಿದ್ದೆ ಇಲ್ದಲೆ ಪಕ್ಷವನ್ನ ಸರ್ಕಾರವನ್ನ ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗುವಂತ ಮಾತುಗಳು ಆಡಬಾರ್ದು. ಇವತ್ತು ಇಷ್ಟೊಂದು ಜನ ಒಂದ್ ಕಡೆಯಿಂದ ರಾಜಣ್ಣ ಅವರು ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಇಳಿಸಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ, ಹಠ ಅಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ಈಗ ಕೆ ಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರಗಳು ಬಂದಿದ್ದಾರೆ, ಮತ್ತೆ ದೂರು ಕೊಟ್ಟಿದ್ದಾರೆ. ಕಿಸಿಗೌಡ ವೇಣುಗೋಪಾಲಿಗೂ ಹಾಗೆಯೇ ಖರ್ಗೆ ಅವರಿಗೆ ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆಯನ್ನ ತುಂಬ ಮುಜುಗರ ಆಗ್ತಿದೆ, ಪಕ್ಷಕ್ಕೆ ತುಂಬ ಇದಾಗ್ತಾ ಇದೆ, ಏನೋ ಒಂಥರ
ಬೇರೆ ರೀತಿಯಲ್ಲಿ ಏನು ಈಗ ಮೇಲಿಂದ ಆರ್ಡರ್ಗಳು ಬಂದ್ರು ಅದನ್ನು ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರವರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ. ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಈಗ ರಾಜಣ್ಣಪ್ಪ ಅವ್ರ ಅಂಡರ್ನಲ್ಲಿ ಇದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತದೆ. ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಆಗ್ಲಕ್ಕ. ಅದು ಅವರವರ ಹೇಳಿಕೆ, ಪ್ರತಿಯೊಂದು ನಾನು ಅದಕ್ಕೆ